ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಅಲೈಟ್ ಮೋಷನಲ್ಲಿ ಇದು ಯಾವ ಸಾಂಗು ಅಂದರೆ ಒಂದು ಡೈಲಾಗ್ ಸಾಂಗ್, ಉತ್ತರ ಕನ್ನಡ ಮಂದಿ ಒಂದು ಡೈಲಾಗ್ ಸಾಂಗು. ಅದಕ್ಕೆ ಬ್ಯಾಕ್ಗ್ರೌಂಡ್ ಬಿ ಜಿ ಎಮ್ ಹಾಕಿ ಫೋಟೋನ ಎಡಿಟ್ ಮಾಡಿ ಶೇಕ್ ಎಫೆಕ್ಟ್ ಹಾಕಿ ಒಂದು ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಹೇಗಿದೆ ಅಂತ ನೀವು ಫಸ್ಟ್ ಹೋಗಿ ನೋಡಿ ಡೆಮೋನ. ಚೆನ್ನಾಗಿದೆ, ಲೈಕ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಡೆಮೋ ವಿಡಿಯೋನ ನೋಡ್ಕೊಂಬನ್ನಿ. ಅವ್ನು ಸ್ವಲ್ಪ ಜನ ಹೇಳ್ತಾರ ನಿನ್ನ ಬಗ್ಗೆ ನಾ ಎಲ್ಲ ತಿಳ್ಕೊಂಡಿನಿ ಅಂತ. ಇಲ್ಲಿ ತನ ನನ್ನ ಮನೆಯವ್ರೆ ನನ್ನ ಬಗ್ಗೆ ತಿಳ್ಕೊಂಡಿಲ್ಲ. ನೀಯೇ ನನ್ನ ಚಂಡ ನೋಡಾಯಿತು ಅನ್ಕೋತೀನಿ. ಮೊದಲಿಗೆ ನಿಮ್ಮ ಅಲೈಟ್ ಮೋಷನ್ ಆ್ಯಪ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ಗೈಸ್. ಫುಲ್ ಪ್ರಾಜೆಕ್ಟ್ ಲಿಂಕು. ಅದು ಹೇಗೆ ಡೌನ್ಲೋಡ್ ಮಾಡೋದಂತ ನಾನು ಲಾಸ್ಟ್ ಎಂಡಿಂಗಲ್ಲಿ ಹೇಳ್ತೀನಿ, ಹೆಂಗೆ ಡೌನ್ಲೋಡ್ ಮಾಡೋದಂತ. ನೀವು ಫಸ್ಟು ಅಲೈಟ್ ಮೋಷನ್ ಆ್ಯಪ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ಏನು ಮಾಡಬೇಕು ಅಂದರೆ, ನೀವು ನಾನು ಹೇಳಿದ್ನಲ್ಲ ಡಿಸ್ಕ್ರಿಪ್ಷನಲ್ಲಿ ಇಂಪೋರ್ಟ್ ಪ್ಯಾಕೇಜ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಶೇರ್ ಲಿಂಕ್ ಅಂತಿರುತ್ತೆ. ಆ ಶೇರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವಾಟ್ಸಪ್ಗೆ ಯಾರಿಗಾದ್ರು ಸೆಂಡ್ ಮಾಡ್ಕೊಂಡು ಅಲ್ಲಿ ಇಂಪೋರ್ಟ್ ಮಾಡ್ಕೋಬೋದು ಗೈಸ್. ಬೇಕಾದರೆ ನಾನು ಟ್ರಯಲ್ ತೋರಿಸ್ಕೊಡ್ತೀನಿ ಹೆಂಗೆ ಅಂತ. ಬ್ಯಾಕ್ ಬಂದು ಲಾಸ್ಟಿಗೆ ತೋರಿಸ್ತೀನಿ ಗೈಸ್. ಫಸ್ಟು ಎಡಿಟಿಂಗ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಟೈಮ್ ಆಗಿಬಿಡ್ತು ಅದಕ್ಕೆ. ಮೊದಲು ನಿಮ್ಮ ಪ್ರಾಜೆಕ್ಟು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಇದು ಫುಲ್ ಸೆಟ್ ಮಾಡಿರ್ತೀನಿ ನಾನು ಆಲ್ಮೋಸ್ಟು. ಇಲ್ಲಿ ಏನು ಇಮೇಜ್ ಬರುತ್ತೋ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸ್ಟ್ರಾಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಫೋಟೋ ಬರುತ್ತೆ ಗೈಸ್. ಆ ಫೋಟೋನ ಆ್ಯಡ್ ಮಾಡಿ. ನಾನು ಈ ಫೋಟೋನ ಆ್ಯಡ್ ಮಾಡ್ತಿದ್ದೀನಿ. ಅದೇ ಥರ ನೆಕ್ಸ್ಟು ಕೂಡ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟ್ರಾಚ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಫೋಟೋನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಾದ್ಮೇಲೆ ಗೈಸ್, ನೀವು ಇಲ್ಲಿ ಫೋಟೋನ ಆ್ಯಡ್ ಮಾಡ್ಕೊಂಡು ಹೋಗಿ. ನಾನು ಎಲ್ಲ ಫೋಟೋನು ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಇದು ಒಂದು ಫೋಟೋ, ಎಲ್ಲ ಫೋಟೋನು ಆ್ಯಡ್ ಮಾಡ್ಕೊಂಡು ಹೋಗಿ ಗೈಸ್. ನಾನು ಹೇಗೆ ಆ್ಯಡ್ ಮಾಡ್ತೀನೋ ಹಂಗೆ ಆ್ಯಡ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಫೋಟೋನು ಆ ಥರನೇ. ಟೂ ಫೋಟೋಸ್ ಅಷ್ಟೇ. ಇಷ್ಟು ಗೈಸ್. ಫೋಟೋನ ಆ್ಯಡ್ ಮಾಡಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಒಂದು ಇಮೇಜನ್ನು ಕಾಪಿ ಮಾಡ್ಕೋಬೇಕು. ಅಂದರೆ ಎಫೆಕ್ಟ್ನ ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡು ಎಲ್ಲ ಇಮೇಜ್ಗೂ ಪೇಸ್ಟ್ ಮಾಡ್ಕೊಂಡು ಹೋಗಬೇಕು. ಅಂದರೆ ಇದು ಇಮೇಜು ಮೇಲಿದೆ, ಅದೇನು ಮಾಡ್ಬೇಕಂದ್ರೆ ಪ್ರೆಸ್ ಮಾಡಿ ಕೆಳಗೆ ತರಬೇಕು. ಇಲ್ಲಾಂದರೆ ಅದು ವೈಟ್ ಕಲರ್ ಬರಲ್ಲ. ಅಂದರೆ ಆರ್ಮರ್ ಕ್ಲೈನ್ ಇದೆಯಲ್ಲ, ಯಾವ್ದು ಗೊತ್ತಾ? ಈ ಲೈನ್ ಇದೆಯಲ್ಲ, ಇಲ್ಲಿ ಈ ಲೈನ್ ಬರಲ್ಲ ಮೇಲಿದ್ರೆ. ಅದಕ್ಕೆ ಒಂದು ನಿಮಿಷ ಇರಿ, ಎಲ್ಲನೂ ಕೆಳಗೆ ಸ್ಕ್ರೋಲ್ ಮಾಡೋಣ. ಎಲ್ಲ ಸ್ಕ್ರೋಲ್ ಮಾಡಿದ್ಮೇಲೆ ಒಂದು ಇಮೇಜು ಕಾಪಿ ಮಾಡ್ಕೊಳ್ಳಿ, ಅದು ಎಲ್ಲ ಇಮೇಜ್ಗೂ ಪೇಸ್ಟ್ ಮಾಡಿ. ಇದಕ್ಕೆ 2 ಸಲ ಪೇಸ್ಟ್ ಮಾಡಿದ್ದೀನಿ.
ಇಷ್ಟೇ ಗೈಸ್, ಎಲ್ಲ ಪೇಸ್ಟ್ ಆದಮೇಲೆ ಬ್ಯಾಗ್ ಬಂದು ನೀವು ಒಂದ್ಸಲಿ ಟ್ರಯಲ್ ನೋಡ್ಬೋದು ಹೆಂಗೆ ಬಂದಿದೆ ಅಂತ. ಇದೆಲ್ಲ ಆದಮೇಲೆ ಎಕ್ಸ್ಪೋರ್ಟ್ ಹೇಗೆ ಮಾಡ್ಕೋಬೇಕಂದ್ರೆ ಮೇಲ್ ಕಾಣ್ತಾ ಇರೋ ಆರೋಗ್ಯ ಮಾರ್ಕ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಅಂತ ಬರುತ್ತೆ. ಎಕ್ಸ್ಪೋರ್ಟ್ ಹೊಡೆದ್ರೆ ನಿಮಗೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿರೋ ಅಂದರೆ ವಿಡಿಯೋ BGMನ ಎಡಿಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಇಂಪೋರ್ಟ್ ಮಾಡೋದು ಹೆಂಗೆ ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಇಂಪೋರ್ಟ್ ಪ್ಯಾಕೇಜ್ ಅಂತ ಬರುತ್ತೆ, ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡು ಶೇರ್ ಲಿಂಕ್ ಅಂತಿರು. ಶೇರ್ ಅಂದರೆ ವಾಟ್ಸಪ್ಪಿಗೆ ಸೆಂಡ್ ಮಾಡ್ಕೊಂಡ್ಮೇಲೆ ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಇಂಪೋರ್ಟ್ ಅಂತ ಬರುತ್ತೆ. ನೀವು ಹೋಗಿ ಅಲ್ಲಿ ಇಂಪೋರ್ಟ್ ಮಾಡ್ಕೊಂಡು ಡೈರೆಕ್ಟ್ ಅಲರ್ಟ್ ಮೋಷನ್ಗೆ ಹೋಗುತ್ತೆ. ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಗೈಸ್. ನಾನೀಗ ಇದು ಎಕ್ಸ್ಪೋರ್ಟ್ ಮಾಡ್ಕೋತೀನಿ. ಪ್ಲೀಸ್ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಾಯ್. ನೆಕ್ಸ್ಟ್